ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದು ಗೃಹ ಪ್ರವೇಶದ ಸಂಜೆ ವ್ಲಾಗ್ ಆಗಿರುತ್ತೆ. ಈಗ ಊರಿಂದ ಬಂದಿರೋರು ನೆಂಟರೆಲ್ಲ ಹೋದರು. ಅದಾದಮೇಲೆ ಅಡುಗೆ ಹತ್ರ ಇರೋ ಮಿಕ್ಕಿರೋ ಐಟಮ್ ಎಲ್ಲ ನನ್ನ ತಮ್ಮ ತಂದಿಡ್ತಾ ಇದ್ದಾನೆ. ಅಕ್ಕರು ಅದನ್ನೆಲ್ಲ ಡಿವೈಡ್ ಮಾಡಿ ಇಡ್ತಾ ಇದ್ದಾರೆ. ಎಲ್ಲರೂ ಹೋದ್ರು. ಈಗ ನಾನು ಅಕ್ಕರು ಮತ್ತು ಅಮ್ಮವ್ರು ಮಾತ್ರ ಇದ್ದೀವಿ ಅಷ್ಟೇ. ನಮ್ಮ ಅಜ್ಜಿ ಇದೆ, ಅಮ್ಮರಮ್ಮ. ಈಗ ಅಕ್ಕರೆಲ್ಲ ಕುತ್ಕೊಂಡು ಅದನ್ನೆಲ್ಲ ನೀಟಾಗಿ ಡಿವೈಡ್ ಮಾಡ್ತಾಯಿದ್ರು. ಮತ್ತು ನಾವು ಸಂಜೆ ಆದಮೇಲೆ ಸುಸ್ತಾಗ್ಬಿಟ್ಟಿತ್ತು, ಎಲೆ ಅಡಿಕೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಅಕ್ಕರು ನಾನೆಲ್ಲ ಕುತ್ಕೊಂಡಿದ್ವಿ. ನಮ್ಮ ಗಿರಿ ಏನೋ ಕಾಮಿಡಿ ಮಾಡ್ತಾಯಿದ್ದ. ಅದಾದಮೇಲೆ ಸಂಜೆ ಆವಾಗಲೇ ಒಂದು 6:30 ಟೈಮಲ್ಲಿ ಸ್ವಲ್ಪ ಕಾಂದು ಗೋಬಿ ಮಾಡಿಸಿದ್ವಿ, ಅದು ಮಿಕ್ಕಿತ್ತು. ಹಾಗಾಗಿ ಸ್ನ್ಯಾಕ್ಸ್ ಥರ ಎಲ್ಲರೂ ತಿಂತಾ ಕೂತಿದ್ವಿ. ಈ ಅಕ್ಕ ಬಂದುಬಿಟ್ಟು ನಮ್ಮೂರವರು, ಬ್ಯಾಡ್ರಳ್ಳಿಯವರು. ಇಲ್ಲೇ ಅಕ್ಕರು ಮನೆ ಹತ್ರನೇ ಇರೋದು. ಬೆಳಗ್ಗೆ ಪೂಜೆಗೆ ಕರೆದಿದ್ರು, ಬರೋಕ್ಕಾಗಿರಲಿಲ್ಲ ಅಂತೇಳ್ಬಿಟ್ಟು ಸಂಜೆ ಬಂದರು. ಹೊರ್ಗಡೆನೇ ಊಟದ್ದೆಲ್ಲ ತಂದಿಟ್ಟಿದ್ವಿ. ಹಂಗಾಗಿ ಇಲ್ಲೇ ಹೊರ್ಗಡೆನೇ ಜಾಗ ಚೆನ್ನಾಗಿದೆ, ಇಲ್ಲೇ ಊಟ ಮಾಡ್ತೀವಿ ಅಂತೇಳ್ಬಿಟ್ಟು ಹೊರಗಡೆನೇ ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಈಗಾದರೆ ನಮ್ಮ ಮನೆಯವ್ರಿಗೂ ಟೈಮ್ ಆಗಿತ್ತು. ಆವಾಗಲೇ ನಾನು ಹೋಗ್ತೀನಮ್ಮ ಅಂತ ಹೇಳ್ತಾಯಿದ್ರು. ಹಾಗೆ ನಮ್ಮ ಕುಮಾರ್ ಮಾಮ ಸಹ ಬಳ್ಳಾರಿಗೆ ಹೊರಟಿದ್ರು. ಹಾಗಾಗಿ ನನ್ನ ತಮ್ಮರು ಹಲಸಿನ ಮೂಡೆ ಕೊಯ್ತಾ ಇದ್ದಾರೆ. ಸುಮಾರು ಹಲಸಿನ ಮೂಡೆ ತಂದಿದ್ರು. ಹಲಸಿನ ಮೂಡೆ, ಮಾವಿನಕಾಯಿ, ಪರಂಗಿ ಹಣ್ಣು, ಸುಮಾರು ತಂದಿದ್ರು. ಹಲಸಿನ ಮೂಡೆ ಆದರೆ ಒಂದು 10 ಏನೋ ಇದ್ವು ಮೂಡೆಗಳು. ತಿಂದು ಸಾಕಾಗ್ಬಿಡ್ತು. ನೋಡಿ, ಚೀಲ ತುಂಬ ಅವೇ ಇರೋದು. ಮತ್ತು ಕೆಳಗಡೆ ಸಹ ಇದ್ದಾವೆ ಹಲಸಿನ ಮೂಡೆ. ಒಡ್ಗೇರಿಯಿಂದ ತಂದಿದ್ರು, ನ್ಯಾಯದಗುಂಟೆಯಿಂದ ತಂದಿದ್ರು. ನಮ್ಮ ಫ್ಯಾಮಿಲಿಯಲ್ಲಿ ಮಾತ್ರ ಬೆಂಗಳೂರಿಗೆ ಬರ್ತಾಯಿದ್ದಾರೆ ಹಳ್ಳಿ ಕಡೆಯಿಂದ ಅಂದರೆ ಪ್ರತಿಯೊಂದು ತರ್ತಾರೆ ಮನೆಯಲ್ಲಿ ಬೆಳೆಯೋದನ್ನ. ಸುಮಾರು ಹಣ್ಣುಗಳು ತಂದಿದ್ರು. ನೋಡಿ, ಹಲಸಿನ ಮೂಡೆ ಒಂದು ಸುಮಾರು ಈಗ ಒಂದೇ ಸಲ ಒಂದು 3-4 ಕೊಯ್ದಿದ್ದ ನನ್ನ ತಮ್ಮ. ಇವರು ನಮ್ಮ ಅಜ್ಜಿ, ನಮ್ಮಮ್ಮ ಅವ್ರ ಹಗ್ಗಳಲ್ಲ ಪ್ರತೀಕ್. ಈಗ ನಮ್ಮ ಕುಮಾರ್ ಮಾಮ ಬಳ್ಳಾರಿಗೆ ಹೊರಟರು. ನಮ್ಮ ಮನೆಯವರು ವೈಟ್ ಫೀಲ್ಡ್ಗೆ ಹೊರಟಿದ್ದಾರೆ. ಅಂದರೆ ಅವ್ರಿಗೆ ಹಾಲಿನ ಕೆಲಸ ಐತಲ್ಲ, ಇಲ್ಲಿ ಇರೋಂಗಿಲ್ಲ, ಹೋಗಲೇಬೇಕು ಇಷ್ಟೊತ್ತೇ ಆಗಲಿ. ಹಲಸಿನ ಮೂಡೆ ಕೊಯ್ತಾ ಇದ್ದಾನೆ ನನ್ನ ತಮ್ಮ. ನಮ್ಮ ಅಕ್ಕ ಒಂದು ಬೌಲ್ ತಂದಿಟ್ಟಿದ್ಲು, ಇದರಲ್ಲೆಲ್ಲ ಬಿಡಿಸಿ ಹಾಕ್ರಿ ಅಂತ. ಅದರಲ್ಲಿ ಒಂದು ಪೀಸೂ ಹಾಕೋಕ್ಕಾಗಲಿಲ್ಲ. ಅಲ್ಲಿ ಕಟ್ ಮಾಡ್ದಂಗೆಲ್ಲ ಅಲ್ಲಿ ತಿಂದಂಗಿಲ್ಲ. ನೋಡಿ, ಸುತ್ತು ಎಷ್ಟು ಜನ ಕೂತ್ಕೊಂಡಿದ್ವಿ. 4 ಹಲಸಿನ ಮೂಡೆ ಕೊಯ್ದಿದ್ದ, ಒಂದು ಪೀಸು ಮಿಗಲಿಲ್ಲ. ಈಗ ಸುಮಾರಾಗಲೇ ಒಂದು 10 ಗಂಟೆ ಆಗಿತ್ತು. ಈಗ ನಾನು ಅಕ್ಕರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಹೊರಗಡೆನೇ. ಅಡುಗೆದೆಲ್ಲ ಹೊರಗಡೆನೇ ಇತ್ತು. ಹಾಗಾಗಿ ಎಲ್ಲರೂ ಕೂತ್ಕೊಂಡು ಹೊರಗಡೆನೇ ಊಟ ಮಾಡ್ತಾಯಿದ್ದೀವಿ. ಮತ್ತು ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಆದರೆ ಫುಲ್ಲು ಮಳೆ, ಬೆಳಗಾಗೋವರೆಗೂ ಮಳೆ ಮಾತ್ರ ನಿಲ್ಲೇ ಇಲ್ಲ, ಬರ್ತಾನೇ ಇತ್ತು. ಪ್ರತಿ ತುಂಬ ಅಳ್ತಾ ಇದ್ದ. ಹಂಗಾಗಿ ಅಕ್ಕ ಸ್ವಲ್ಪ ಹೊತ್ತು ಹೊರಗಡೆ ಓಡಾಡಿಸ್ಕೊಂಬರ್ತೀನಿ ಅಂತೇಳ್ಬಿಟ್ಟು ನಮ್ಮ ರಾಧಕ್ಕ ಕರ್ಕೊಂಡು ಬಂದರು. ಅವನು ಹೊರಗಡೆ ಬಂದರೆ ಸುಮ್ಮನೆ ಆಟ ಆಡ್ತಾ ಇರ್ತಾನೆ. ಒಳಗಡೆ ಬಂದ ಅಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಿಲ್ಲಿಸೋದೇ ಇಲ್ಲ. ಹಾಗಾಗಿ ಅಕ್ಕನೇ ಕರ್ಕೊಂಡು ಬಂದರು. ನೆನ್ನೆ ಇಷ್ಟೊತ್ತಿನಾಗ ಈ ರೋಡ್ ತುಂಬ ಜನ ಎಲ್ಲ ಓಡಾಡ್ತಾಯಿದ್ರು. ಊರಿಂದ ಬಂದಿರೋರು, ಇಲ್ಲಿ ಬೆಂಗಳೂರವರು ಎಲ್ಲ ಇಷ್ಟೊತ್ತಿಗಾಗಲೇ ಬಂದಿದ್ದರು. ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಇವತ್ತು ನೋಡಿದರೆ ಫುಲ್ ಎಲ್ಲ ರೋಡೆಲ್ಲ ಖಾಲಿ ಹೊಡಿತಾಯಿದೆ, ಮನೆಯೆಲ್ಲ ಖಾಲಿ. ನಮಗೆ ಮಾತ್ರ ಫುಲ್ ಕೆಲಸ. ಒಂದು ಸೆಕೆಂಡು ಕೂತ್ಕೊಳ್ಳೋಣ ಅಂದರೆ ಟೈಮ್ ಇಲ್ಲ, ಅಷ್ಟು ಕೆಲಸ ಇದೆ. ಮನೆ ಒಳಗಡೆ ಅಂತೂ ಫುಲ್ ಎಲ್ಲ ಹರಡ್ಬಿಟ್ಟಿದ್ವಿ. ಬೆಡ್ಶೀಟು, ಚಾಪೆ, ಅದು ಇದು ಅಂತ ಹೇಳ್ಬಿಟ್ಟು ಫುಲ್ ಒಳಗಡೆ ಜಾಗನೇ ಇಲ್ಲ. ಈಗ ಅಮ್ಮನೂ ಮತ್ತು ಕಮಲಕ್ಕ ಪಾತ್ರೆ ತೊಳಿತಾ ಇದ್ದಾರೆ. ನಮ್ಮ ಲಕ್ಷ್ಮಿ ಅಕ್ಕ ದೇವ್ರ ಮುಂದೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಪರ್ಕೆಯಲ್ಲಿ ಹೊಡೆಯಂಗಿಲ್ವಲ್ವ, ಹಂಗಾಗಿ ಬಟ್ಟೆಯಲ್ಲೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ದೇವ್ರ ಪೂಜೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಮಾಧವಿ ಅಕ್ಕನೇ ರಂಗೋಲಿ ಹಾಕ್ತಾಯಿದ್ದಾರೆ. ಇವಕ್ಕ ಎಡಗೈಯಲ್ಲಿ ರಂಗೋಲಿ ಹಾಕೋದು. ನಾವು ಬಲಗೈಯಲ್ಲಿ ಹಾಕಿದರೂ ಇಷ್ಟು ಚೆನ್ನಾಗಿ ಬರಲ್ಲ. ಆದರೆ ಇವಕ್ಕ ಎಡಗೈಯಲ್ಲಿ ಅಷ್ಟು ಚೆನ್ನಾಗಿ ಹಾಕ್ತಾರೆ. ಒಂದೇ ಸಲ ಎಳೆನ ಎಳೆದು ಬಿಡ್ತಾರೆ. ಚೆನ್ನಾಗಿ ಹಾಕ್ತಾರೆ ರಂಗೋಲಿ ಮಾತ್ರ. ಈಗ ಬೆಳಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಅಕ್ಕ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೆ. ನೆನ್ನೆದು ಕೂರ್ಮ ಇತ್ತು, ಗೀ ರೈಸಿಗೆ ಮಾಡಿದ್ದು ಚೆನ್ನಾಗಿತ್ತು. ಹಂಗಾಗಿ ಅದಕ್ಕೆ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಅಕ್ಕ ಹಿಟ್ಟು ಕಲಿಸ್ತಾ ಇದ್ದಾರೆ. ಮತ್ತು ಚಟ್ನಿ ಸಹ ಮಾಡಿದ್ವಿ. ಸುಮಾರು ಚಪಾತಿ ಮಾಡಿದ್ವಿ, ಒಂದು 250-300 ಚಪಾತಿನ ಮಾಡಿದ್ವಿ. ಅಂದರೆ ಜನನೂ ಅಷ್ಟೇ ಇದ್ರಲ್ವ, ಹಂಗಾಗಿ ನೋಡಿ ಅಕ್ಕ ರಂಗೋಲಿ ಹಾಕ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹಾಕ್ತಾರೆ ನೋಡಿ ಎಡಗೈಯಲ್ಲಿ. ಇದು ಗೈಸ್, ಇದು ಪೂರ್ಣಿಮಾ ಅಂತ ನಮ್ಮನೆ ಹಿರಿತಲೆ. ಕಸಿನ್ಸ್ನಾಗೆಲ್ಲ ಅವಳೆ ದೊಡ್ಡ. ಈರಪ್ಪ ಯಾರೋ ಮದುವೆ ಮಾಡ್ಕೊಟ್ಟಿದ್ನಿ ಅಂತ ಫೋನಿನ ಹೆಸರು ಬಿಟ್ಟು ತರುಣಿಗೆ ಹೋದ್ರು.
ತುಂಬ ಪಿಂಪಲ್ಸ್ ಬಂದೈತೆ ಮಕ್ಕಳಿಗೆ ಯಾತ ಹಚ್ಚಲ್ಲ. ನಮ್ಮೆಲ್ಲರಿಗೂ ಅಕ್ಕ ಆಗ್ಬೇಕು. ಅಲ್ಲ ಮಾರ್ಕೋಬೇಕಲ್ಲ, ಫಸ್ಟ್ ಥರ್ಡ್ ಒಂದು ಬಂತು. ಫ್ಲೋ ಅಲ್ಲ, ಮರ್ತೋಗಿರೋದಕ್ಕೆ ಬಂದಿರೋದು. ಅದ್ಯಾಕೆ ಮಾರ್ತೋಗಿ? ನೆನ್ನೆ ನೈಟೆಲ್ಲ ಹಲಸಿನಣ್ಣು ತಿಂದ್ವಿ. ಇವತ್ತು ಬೆಳಗ್ಗೆ ನಮ್ಮ ಪೂರ್ಣಿಮಾ ಖಾಲಿ ಹೊಟ್ಟೆಗೆ ಪಪ್ಪಾಯಿ ತಿಂದ್ರಿ ಒಳ್ಳೇದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕಟ್ ಮಾಡಿ ಕೊಡ್ತಾ ಇದ್ದಾಳೆ. ನಮ್ಮ ಪೂರ್ಣಿಮಾ ಈ ಥರದ್ದು ಮಾತ್ರ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ. ಫ್ರೂಟ್ಸ್ ಕಟ್ ಮಾಡಿಕೊಡೋದು ಎಲ್ರಿಗೂ, ಮತ್ತು ಸ್ನ್ಯಾಕ್ಸ್ ಏನಾದರೂ ಸ್ನ್ಯಾಕ್ಸ್ ಮಾಡೋದು, ಈ ಥರ ಎಲ್ಲ ಯಾವ ಟೈಮ್ಗೆ ಯಾವ್ದು ತಿನ್ನಬೇಕು ಅಂತ ಚೆನ್ನಾಗಿ ಮಾಡಿಕೊಡ್ತಾಳೆ ಎಲ್ರಿಗೂ. ಈಗ ಪಪ್ಪಾಯಿ ತಿಂತ ಚಪಾತಿ ಹಿಟ್ಟು ಅವಾಗಲೇ ಕಲಸಿಟ್ಟಿದ್ವಲ್ವ, ಅದನ್ನ ನಮ್ಮ ಲಕ್ಷ್ಮಿ ಅಕ್ಕ ಮತ್ತು ನಮ್ಮ ರಾಧಕ್ಕ ಲಟ್ಟಿಸ್ಕೊಡ್ತಾ ಇದ್ದಾರೆ. ನಾನು ಇನ್ನೊಂದು ಕಡೆ ಚಟ್ನಿಗೆ ರೆಡಿ ಮಾಡ್ತಾಯಿದ್ನಿ. ನಮ್ಮ ಕಮಲಕ್ಕ ಇವರಿಬ್ಬರು ಲಟ್ಸಿರೋನ ಅವರು 2 ಇಂಚ್ ಇಟ್ಕೊಂಡ್ಬಿಟ್ಟು ಅವರು ಚಪಾತಿನ ಸುಡ್ತಾ ಇದ್ದಾರೆ. ತಿಂಡಿ ತಿನ್ನೋಕ್ಕಾಗಲೇ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಅವರು ಕ್ರಿಕೆಟ್ ಆಡೋಕ್ಕೆ ಹೋಗಬೇಕು, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಸುಮಾರು ದಿನಕ್ಕೆ ಈ ಥರ ಎಲ್ಲ ಕಲಿಯೋದು, ಹಂಗಾಗಿ ಮಾತಾಡಿಕೊಂಡು ಮಾಡ್ತಾ ಇದ್ದೀವಿ. ಆಯ್ತಾ ಅಂತ ಒಬ್ಬೊಬ್ಬರೇ ಬಂದು ಕೇಳ್ತಾ ಇದ್ದಾರೆ ತಿಂಡಿಗೆ. ಈಗ ನಮ್ಮ ಭಾವ ಪೂಜೆ ಮಾಡ್ತಾ ಇದ್ದಾರೆ. ನಿನ್ನೆದು ಪೂಜೆ ಇನ್ನೂ ಎತ್ತಿಲ್ಲ, 3 ದಿನದಲ್ಲಿ ಎತ್ತೋದು ಅಂತ ಹೇಳ್ಬಿಟ್ಟು ಇದು 2ನೇದಿರುತ್ತು. ಹಾಗಾಗಿ ನಾವೆಲ್ಲ ಬ್ಯುಸಿಯಾಗಿದ್ವಿ ತಿಂಡಿ ಮಾಡೋದ್ರಲ್ಲಿ. ಭಾವನೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವರೇ ಪೂಜೆ ಮಾಡ್ತಾ ಇದ್ದಾರೆ. ನಾನು ನಮ್ಮ ಪೂರ್ಣಿಮೆ ಇನ್ನೂ ಪಪ್ಪಾಯಿ ಕೊಟ್ಟಿದ್ದು ಖಾಲಿ ಮಾಡಿಲ್ಲ, ಅದನ್ನ ತಿಂತ ಕೂತ್ಕೊಂಡಿದ್ದೆ. ಅವ್ರು ಪೂಜೆ ಮಾಡ್ತಾಯಿದ್ರು, ಹಂಗಾಗಿ ಸೈಡಲ್ಲಿ ಕೂತ್ಕೊಂಡೆ. ಪ್ರತೀಕ್ ಸಹ ಚಪಾತಿ ತಿಂತ ಕೂತ್ಕೊಂಡಿದ್ದಾನೆ ನೋಡಿ. ಬಾಯಲ್ಲಿ ಇಟ್ಕೊಂಡು ಅದನ್ನ, ಅವ್ನಿಗಿನ್ನೂ ಅಲ್ಲೂ ಸರಿಯಾಗಿಲ್ಲ, ಆದರೂ ನಲಮ್ತಾ ಇದ್ದಾನೆ. ಕೋಲ್ಡ್ ಬೇರೆ ಆಗಿತ್ತು ಅವನಿಗೆ. ಈಗ ಪೂಜೆ ಆಗಿದ ತಕ್ಷಣ ನೋಡಿ ಕೂತ್ಕೊಂಡಿದ್ದಾರೆ ರೂಮಲ್ಲಿ. ಹಾಲಲ್ಲಿ ಜಾಗ ಇಲ್ಲ, ಹಂಗಾಗಿ ಎಲ್ಲರೂ ರೂಮಲ್ಲಿ ಕೂತ್ಕೊಂಡಿದ್ದಾರೆ. ಅರ್ಶುನೆಲ್ಲ ರೇಗಿಸ್ತಾ ಇದ್ದಾರೆ, ನಿಮ್ಮನೆಗೆ ಪೂಜೆ ಇಟ್ಕೊಂಡು ನಮ್ಮ ಜೊತೆಗೆ ಊಟಕ್ಕೆ ಕೂತ್ಕೊಂಡಿದ್ಯಾ ಕೆಲಸ ಮಾಡ್ದಂಗೆ ಅಂತೇಳ್ಬಿಟ್ಟು ಎಲ್ಲರೂ ರೇಗಿಸ್ತಾ ಇದ್ದಾರೆ. ನಮ್ಮ ಥರದ್ದು ವಿಕಾಸ್ ತಾವಾಗಲೇ ಆಯಿತು ತಿಂಡಿ ತಿಂದಿದ್ದು, ಹಂಗಾಗಿ ಅವ್ರು ಆಯ್ ಮಾಡ್ತಾ ಕೂತಿದ್ದಾರೆ. ಅಮ್ರು ಮತ್ತು ನಮ್ಮ ಧನು, ಹರ್ಷು, ಶಶು ಎಲ್ಲರೂ ಒಟ್ಟಿಗೆ ಕೂತಿದ್ದಾರೆ. ಮಹತ್ ಇಲ್ಲ, ಅಂಗಡಿಗೆ ಹೋಗಿದ್ದಾನೆ ಅವ್ರು ಗಿರಿಮಾಮನ ಜೊತೆಗೆ. ಈಗ ನಮ್ಮ ಅಕ್ಕ ಲಕ್ಷ್ಮಿ ಅಕ್ಕಗೆ ಸಹ ಯಾಕೋ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ಅವರು ಮಾತ್ರೆ ತಿನ್ನಬೇಕಾಗಿತ್ತು. ಅವರು ಬೇಗ ತಿಂಡಿ ತಿಂದ್ಕೊಂಡ್ರು. ನಮ್ಮ ರಾಧಕ್ಕ ಎಲ್ಲ ಲಟ್ಟಿಸ್ಕೊಡ್ತಾಯಿದ್ದೆ, ನಮ್ಮ ಕಮಲಕ್ಕ ಎಲ್ಲ ಸುಡ್ತಾ ಇದೆ ನೋಡಿ. ಎಲ್ಲ ಬಾಳೆದೆಲೆ ಮೇಲೆ ಹಾಕಿದ್ದೀವಿ. ಆಟವಾಗಿ ಸಾಗಲ್ಲಲ್ಲ ಅಷ್ಟು ಚಪಾತಿಗೆ, ಹಂಗಾಗಿ ಬಾಳೆದೆಲೆ ಮೇಲೆ ಹಾಕಿದ್ದೀವಿ. ನಿನ್ನೆದು ಬಾಳೆದೆಲೆ ಎಲ್ಲ ಮಿಕ್ಕಿತ್ತು, ಹಂಗಾಗಿ ತಿಂಡಿ ಸಹ ಎಲ್ಲ ಬಾಳೆ ಎಲೆ ಮೇಲೆ ತಿಂತಾ ಇದ್ದಾರೆ. ಇವರು ನಮ್ಮ ಮನೆಯವರು ಅಂತ ಐತೆ ಆಂಟಿ. ನಮ್ಮ ಮನೆಯವರು ಬಂದಿದ್ರು, ಊಟ ಎಲ್ಲ ಮಾಡಿದರು. ನಮ್ಮ ಅಂಕಲು ಇವರೇ, ನಮ್ಮ ಆಂಟಿ ಇವರೇ ತೆಗಿಯಕ್ಕೆ ಹೇಳಿದ್ದು. ಇವರು ನಮ್ಮ ಮನೆ ಹೀರೋಯಿನ್ನು ಪಾರು. ಇವರು ನಮ್ಮ ಮನೆ ಹೀರೋಯಿನ್ನು ಪಾರು ಅಂತ ಹೆಸರು. ನನಗೆ ಮಾಮ. ಇವರೆಲ್ಲ ನನ್ನ ಕಸಿನ್ಸು, ವೇಸ್ಟನ್ ಮಕ್ಕಳು. ದಳ ತಿಂತಾರೆ, ಬಿಸ್ಕೊಳ್ತಾರೆ ಅಷ್ಟೇ. ನಾನು ಡೌ ಫೋನ್ ಮಾಡಿ ತೋರಿಸ್ತಿದ್ದೀನಿ. ನಮ್ಮ ಶಶು ಅಂತ ಅರ್ಶುನ ಫುಲ್ಲು ರೇಗಿಸ್ತಾ ಇದ್ದ. ಈ ಕಡೆ ಪೂರ್ಣಿಮಾ ದೇವ್ರಿಗಿಟ್ಟಿರೋ ಹಣ್ಣೆಲ್ಲ ಜಾಸ್ತಿ ಇತ್ತಲ್ವ, ಹಂಗಾಗಿ ಫ್ರೂಟ್ದು ಸಲಾಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸಿಡ್ತಾ ಇದ್ದಾಳೆ ಖುಷಿನೂ ಪೂರ್ಣಿಮಾ. ಈ ಥರದ್ದು ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇಬ್ಬರು, ನಮ್ಮ ಖುಷಿಯಾಗಲಿ ಪೂರ್ಣಿಮಾ ಆಗಲಿ. ಇನ್ನೊಂದು ಕಡೆ ಹಲಸಿನ ಮೂಡೆ ನೋಡಿ, ನೈಟು ಹಲಸಿನ ಮೂಡೆ ಕಟ್ ಮಾಡಿ ತಿಂದು ಮತ್ತು ಇನ್ನೊಂದು ಸ್ವಲ್ಪ ಬೇಕು ಅಂತ ಕೇಳ್ತಾಯಿದ್ರು ಎಲ್ಲರೂ. ಅಂದರೆ ಹಣ್ಣಾಗ್ಬಿಟ್ಟಿತ್ತು ಮೂಡಿಗಳೆಲ್ಲನ, ಹಾಗಾಗಿ ಕಟ್ ಮಾಡಿಟ್ರೆ ತಿಂತಾರೆ ಅಂತೇಳ್ಬಿಟ್ಟು ನನ್ನ ತಮ್ಮ ಮತ್ತೆ ಹಲಸಿನ ಮೂಡೆನ ಕಟ್ ಮಾಡ್ತಾ ಇದ್ದಾನೆ. ಮತ್ತು ನಮ್ಮ ಮನೆಯವ್ರು ಸಹ ಬೆಳಗ್ಗೆ ಬಂದರು, ನೈಟ್ ಹೋಗಿ ಮತ್ತು ಬೆಳಗ್ಗೆ ತಿಂಡಿಗೆ ಇಲ್ಲಿಗೆ ಬಂದಿದ್ದರು. ಈ ಕಡೆನೇ ಇತ್ತು ಅವ್ರಿಗೆ ಕೆಲಸ, ಹಾಗಾಗಿ ತಿಂಡಿಗೆ ಇಲ್ಲಿಗೆ ಬಂದರು. ನೋಡಿ ಹಲಸಿನ ತೊಳೆ ಎಷ್ಟು ಚೆನ್ನಾಗಿದ್ದಾವೆ, ಫುಲ್ ಹಣ್ಣು, ಮೂಡಿಗಳೆಲ್ಲ ಹಣ್ಣಾಗ್ಬಿಟ್ಟಿತ್ತು, ಹಂಗಾಗಿ ಕಟ್ ಮಾಡಿದ್ದಾಯಿತು. ಈಗ ಎಲ್ಲರದ್ದು ತಿಂಡಿ ಆಯಿತು. ಈಗ ನಾನು ಅಕ್ಕರು ಮಾತ್ರ ಇದ್ದೀವಿ. ಚಟ್ನಿ ಬೌಲ್ ತುಂಬ ಮಾಡಿಟ್ಟಿದ್ದೆ, ಎಲ್ಲ ಖಾಲಿ ಮಾಡಿಬಿಟ್ರು. ಮತ್ತು ಕುರ್ಮನೂ ಇತ್ತು, ಚೆನ್ನಾಗಿತ್ತು. ಗೀ ರೈಸಿಗೆ ಮಾಡಿದ್ದು, ಚಪಾತಿಗಂತೂ ತುಂಬಾ ಚೆನ್ನಾಗಿತ್ತು. ಈಗ ನಾನು ಅಕ್ಕರು ತಿಂಡಿ ತಿಂತಾಯಿದ್ವಿ, ಎಲ್ಲರದ್ದು ಆಯಿತು. ಲಾಸ್ಟಲ್ಲಿ ನಾವೇ ಇರೋದು. ನಮ್ಮ ಲಕ್ಷ್ಮಿ ಅಕ್ಕ ಆಗಲೇ ತಿಂದರು, ಹಂಗಾಗಿ ಇನ್ನೊಂದು ಸಲ ಬಾರೆ ಕುತ್ಕೊಂಡು ತಿನ್ನು ಅಂದರೆ ಬರಲಿಲ್ಲ. ಸುಮ್ಮನೆ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಅಂತೇಳ್ಬಿಟ್ಟು ಮತ್ತೆ ಬಂದು ಕುತ್ಕೊಂಡ್ರು ಮಾತಾಡೋದಕ್ಕೆ. ನಾವೆಲ್ಲ ತಿಂಡಿ ತಿಂತಾಯಿದ್ವಿ. ಈಗ ನಮ್ಮ ಪೂರ್ಣಿಮಾ ದಾಳಿಂಬೆ ಎಲ್ಲ ಬಿಡಿಸಿದ್ದಾದಮೇಲೆ ಬನಾನ ತೊಗೊಂಡು ಖುಷಿನೂ ಪೂರ್ಣಿಮಾ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಇವರಿಬ್ಬರೇ ಮಾಡಿದ್ದು, ತಿಂದಿದ್ದು ಮಾತ್ರ ಎಲ್ಲರೂ ಖಾಲಿ ಮಾಡಿದ್ರು ಪಾಪ ಇವ್ರಿಗಿಲ್ದಂಗೆ.
ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವ್ರಿಗೆ ಸರಿಯಾಗಿ ಅವ್ರ ಅಂಕಲ್ ಹಾಲು ತಂದು ಕೊಟ್ಟಿದ್ರು ನಮ್ಮ ಮನೆಯವರು. ಒಂದು 3 ಲೀಟ್ರ್ ಹಾಲು ಹಾಕಿ ಮಾಡ್ತಾಯಿದ್ದಾರೆ ನೋಡಿ, ಕಸ್ಟರ್ಡ್ ಪೌಡ್ರ್ ತಂದುಬಿಟ್ಟು. ಮತ್ತು ಇದು ಸಬ್ಜಾ ಸೀಡ್ಸ್ ಸಹ ತಂದಿದ್ರು. ನಮ್ಮ ಪೂರ್ಣಿಮೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಸುಮಾರು ಒಂದು ದೊಡ್ಡ ಪಾತ್ರೆ ತುಂಬ ಮಾಡಿದ್ಲು. ಈಗ ಹಾಲು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಕಸ್ಟರ್ಡ್ ಪೌಡ್ರನ್ನ ಇನ್ನೊಂದು ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಅದನ್ನು ತಿರುವುತ್ತಾ ಹಾಕಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಅದಾಗಿದ ತಕ್ಷಣ ನಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವ್ನ ಸ್ವಿಚ್ ಆಫ್ ಮಾಡಬೇಕು. ಇದು ಪೂರ್ತಿ ತಣ್ಣಗಾದ್ಮೇಲೆ ನಮಗೆ ಫ್ರೂಟ್ಸು ಯಾವುದ್ಯಾವ್ದು ಬೇಕೋ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಫ್ರೂಟ್ ಸಲಾಡ್ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಪೂರ್ಣಿಮೆ ಇದಕ್ಕೆ ದಾಳಿಂಬೆ, ಬನಾನಾ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದ್ಲು. ಜಾಸ್ತಿ ಬನಾನಾ ಹಾಕಿ ಮಾಡಿದ್ಲು, ಸಖತ್ತಾಗಿತ್ತು ನೋಡಿ. ಈ ಪಾತ್ರೆ ತುಂಬ ಮಾಡಿದ್ಲು. ಮತ್ತು ಇನ್ನೊಂದು ಬೌಲಲ್ಲಿ ಫುಲ್ ಆಗಿಬಿಟ್ಟಿತ್ತು. ಸ್ವಲ್ಪ ಡ್ರೈ ಫ್ರೂಟ್ಸ್ ಸಹ ಕುಟ್ಬಿಟ್ಟು ಹಾಕಿದ್ಲು. ಚೆನ್ನಾಗಿ ಬಂದಿತ್ತು. ಆದರೆ ನಮ್ಗೆ ಯಾರಿಗೂ ತಿನ್ನೋದಕ್ಕೆ ಸಿಗಲಿಲ್ಲ. ಕ್ರಿಕೆಟ್ ಆಡೋಕ್ಕೆ ಹೋಗಿ ಬಂದವರು ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು. ನಮ್ಮ ಪೂರ್ಣಿಮೆಗೆ ಇರಲಿಲ್ಲ, ಆ ಥರ ಮಾಡಿಬಿಟ್ಟಿದ್ರು ಎಲ್ಲರೂ ಸೇರಿಕೊಂಡು. ನೋಡಿ ಎಷ್ಟು ದೊಡ್ಡ ಪಾತ್ರೆ, ಇದ್ರ ತುಂಬ ಆಗಿಬಿಟ್ಟು ಇನ್ನೊಂದು ಬೌಲಿದೆ ಅದರಲ್ಲಿ ಫುಲ್ ಆಗಿಬಿಟ್ಟಿತ್ತು. ಅಷ್ಟೊಂದು ಮಾಡಿದ್ಲು, ಆದರೆ ಎಲ್ಲ ಖಾಲಿ ಮಾಡಿಬಿಟ್ರು ಪಾಪ ಅವಳಿಗೆ ಇಲ್ದಂಗೆ. ಅಜ್ಜಿ ಕೇಳ್ತಾಯಿದ್ರು, ಇವಾಗಲೇ ತಿನ್ಬೋದೇನಮ್ಮ, ಬರುತ್ತಾ ತಿನ್ನೋಕ್ಕೆ ಅಂತ ಕೇಳ್ತಾಯಿದ್ರು. ಇಲ್ಲ ಅಜ್ಜಿ ಆಮೇಲೆ ತಿನ್ನಬೇಕು ಫ್ರಿಜ್ಜಲ್ಲಿ ಇಟ್ಟು ಅಂತ ಹೇಳ್ತಾಯಿದ್ಲು. ಈಗ ಬಂದಿರೋರೆಲ್ಲ ಗಿಫ್ಟ್ ಕೊಟ್ಟಿದ್ರಲ್ವ, ಹಂಗಾಗಿ ಈ ಮಕ್ಕಳಿಗೆಲ್ಲ ಓಪನ್ ಮಾಡಿಬಿಟ್ಟು ನೋಡಬೇಕು ಏನೇನು ಬಂದಿದೆ ಅಂತ. ಹಂಗಾಗಿ ಅವ್ರು ಓಪನ್ ಮಾಡೋವ್ರಿಗೂ ಬಿಡಲಿಲ್ಲ. ಲಾಸ್ಟಲ್ಲಿ ತಿಂಡಿ ಎಲ್ಲ ತಿಂದಮೇಲೆ ಈಗ ರೂಮಲ್ಲಿ ಕೂತ್ಕೊಂಡು ಎಲ್ಲ ಓಪನ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಬೆಳ್ಳಿ ಐಟಮ್ ಬಂದಿತ್ತು, ಹಾಗೆ ಗಿಫ್ಟುಗಳೆಲ್ಲ ಸುಮಾರು ಬಂದಿದ್ವು. ಇದು ಬುದ್ಧದು ಫೋಟೋ ನಮ್ಮ ಹೇಮಕ್ಕರು ಕೊಟ್ಟಿದ್ದು ಅನಿಸುತ್ತೆ, ಹಂಗಾಗಿ ನಮ್ಮಕ್ಕ ಇಟ್ಕೊಂಡು ತೋರಿಸ್ತಾ ಇದ್ಲು. ಈ ಫೋಟೋ ಬಂದುಬಿಟ್ಟು ನನ್ನ ತಂಗಿ ಗಂಡ ಕೊಟ್ಟಿದ್ದು, ರುದ್ರ. ಸಖತ್ತಾಗಿದೆ ಫೋಟೋ. DP-ಯಲ್ಲಿ ಹಾಕಿರೋ ಫೋಟೋ ತೊಗೊಂಡ್ಬಿಟ್ಟು ಫ್ರೇಮ್ ಮಾಡಿಸ್ಕೊಂಡು ಬಂದಿದ್ದ, ಚೆನ್ನಾಗಿತ್ತು. ಹಾಗೆ ಅಮೌಂಟ್ ಸಹ ಬಂದಿತ್ತು, ಸುಮಾರು ಅಮೌಂಟ್ ಬಂದಿತ್ತು. ನಾನು ಎಷ್ಟು ಅಂತ ಹೇಳೋಕ್ಕಾಗಲ್ಲ ವೀಡಿಯೋದಲ್ಲಿ, ಎಲ್ಲ ಕೌಂಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಪೂಜೆ ದಿನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಹಿ ಬೂಂದಿ, ಖಾರ ಬೂಂದಿ ಮಾಡಿಸಿದ್ರು. ಅದು ಸ್ವಲ್ಪ ಮಿಕ್ಕಿತ್ತು, ಹಾಗಾಗಿ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿ ಕೊಡೋ ಅಂಥವ್ರಿಗೆ ಕೊಡೋಣ ಅಂತೇಳ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದಾರೆ.